ಮುಳಬಾಗಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಸೈಯದ್ ಜುಲ್ಫಿಕಾರ್ ಅಹಮದ್. ಹೃದಯ ಶ್ರೀಮಂತಿಕೆ ಮತ್ತು ಸಮಾಜ ಸೇವೆಯಲ್ಲಿ ಎತ್ತಿದ ಕೈ ಎನ್ನುವ ವ್ಯಕ್ತಿ ಎಂದರೆ ಸೀತಾ ಫೌಂಡೇಶನ್ನ ಸಿ ಸಂಪತ್ ಕುಮಾರ್ ಅನ್ನಬಹುದು. ಅವರು ವಿದೇಶದಲ್ಲಿದ್ದರೂ ಸ್ವಗ್ರಾಮ, ಸ್ವಂತ ತಾಲೂಕು ಮತ್ತು ಸ್ವದೇಶವನ್ನು ಯಾವತ್ತೂ ಮರೆತಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅವರ ಕೈಲಾದಷ್ಟು ಸಹಾಯ ಮಾಡುವ ಮೂಲಕ ಸಮಾಜ ಸೇವೆಯಲ್ಲಿ ಕೊಡುಗೈದಾನಿಯಾಗಿದ್ದಾರೆ. ಇದಕ್ಕೆ ಮುಂದುವರಿದ ಭಾಗವಾಗಿ ಮುಳಬಾಗಿಲು ತಾಲೂಕಿನ ಮಾರಂಡಹಳ್ಳಿ ಗ್ರಾಮದ ಚಿಕ್ಕ ಗಂಗಮ್ಮ ದೇವಸ್ಥಾನ ಪೂರ್ಣಗೊಂಡಿದ್ದು ಅದರ ಗೋಪುರ ನಿರ್ಮಾಣ ಪ್ರಗತಿಯಲ್ಲಿರುತ್ತದೆ. ದೇವಸ್ಥಾನದ ಸಮಿತಿಯವರು ಮಾನ್ಯ ಸಂಪತ್ ಕುಮಾರ್ ಅವರಿಗೆ ಸಂಪರ್ಕಿಸಿದ್ದು ಗೋಪುರ ನಿರ್ಮಾಣಕ್ಕಾಗಿ ದೇಣಿಗೆ ನೀಡಲು ಮನವಿ ಮಾಡಿರುತ್ತಾರೆ. ಇದಕ್ಕೆ ಸ್ಪಂದಿಸಿದ ಸೀತಾ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಸಂಪತ್ ಕುಮಾರ್ ಸೀರವರು ಅವರ ಟ್ರಸ್ಟಿನ ಸದಸ್ಯರುಗಳಾದ ಕಿರಣ್ ಕುಮಾರ್, ಕೃಷ್ಣ ಮತ್ತು ಇನ್ನಿತರೆ ಸದಸ್ಯರ ಮುಖಾಂತರ ಈ ದಿನ 1,08,000 ರೂಪಾಯಿಗಳನ್ನು ಚಿಕ್ಕಗಂಗಮ್ಮ ದೇವಸ್ಥಾನದ ಗೋಪುರ ನಿರ್ಮಾಣಕ್ಕೆ ದೇಣಿಗೆಯನ್ನು ಹಸ್ತಾಂತರ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಸೀತಾ ಫೌಂಡೇಶನ್ನ ಸದಸ್ಯರುಗಳಾದ ಕಿರಣ್ ಕುಮಾರ್, ಕೃಷ್ಣ, ಪ್ರವೀಣ್, ವಿನೋದ್, ರೆಡ್ಡಪ್ಪ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರುಗಳಾದ ಲಲಿತಾ ನಾಗರಾಜ್, ಸಂಜಪ್ಪ, ಕೃಷ್ಣಪ್ಪ, ಚಲಪತಿ, ಮುನಿಸ್ವಾಮಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನಮಸ್ಕಾರ. ನಮ್ಮ ಸೀತಾ ಫೌಂಡೇಶನ್ ಕಡೆಯಿಂದ ಏನಿದೆ, ಇವತ್ತೊಂದು 6 ತಿಂಗಳ ಮುಂಚೆ ಅವರು ಅಮೇರಿಕಾಯಿಂದ ಬಂದಿದ್ರು. ಆಗ ನಮ್ಮ ಗ್ರಾಮಸ್ಥರೆಲ್ಲ ಹೋಗಿ ಕಾಮಗಾರಿಕೆಗೆ ಸಹಾಯ ಮಾಡಿ ಅಂತ ಕೇಳಿದ್ರು. ಆಗ ಸಂಪತ್ ಅವರು ಅನುಕೂಲ ಮಾಡಿ ಇವತ್ತು 1,08,000 ರೂಪಾಯಿನ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೋವಿಡ್ ಟೈಮಲ್ಲಿ ಹಲವಾರು ಯಾವುದೇ ಆಗಲಿ ಸಮಾಜ ಸೇವೆಗಳಲ್ಲಿ ಸಂಪತ್ ಅವರು ತೊಡಸ್ಕೊಂಡು, ಮತ್ತು ಅವರು ಕೊರೋನಾ ಟೈಮಲ್ಲಿ ಪ್ರತಿಯೊಂದು ಮನೆಗೂ ಅಕ್ಕಿ, ಬೇಳೆ, ಬೆಲ್ಲ ಈ ಥರ ಎಲ್ಲ ಇಡೀ ಒಂದು ಪಂಚಾಯತಿ ಫುಲ್ಲು, ಅಂಬ್ಲಿಕಲ್ ಪಂಚಾಯತಿ ಫುಲ್ಲು ನೀಡಿದ್ದೇವೆ. ಹಾಗೆ ಪತ್ರಕರ್ತರಿಗೂ ನೀಡಿದ್ದೀವಿ, ಮತ್ತು ಸ್ಟೇಷನ್ಗಳಿಗೆ ಮತ್ತು ಅನಾಥಾಶ್ರಮಗಳಿಗೆ ಪ್ರತಿಯೊಂದಕ್ಕೂ ಹಾಸ್ಪಿಟ್ಲಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ತೀವಿ. ಒಂಥರ ದೊಡ್ಡ ಮಟ್ಟಿಗೆ ಅನಾಥರು ಇದ್ದರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡೋ ಥರ ನಮ್ಮ ಫೌಂಡೇಶನ್ನು ಅದರಲ್ಲಿ ಸ್ವಲ್ಪ ಮುಂದೆ ಹೋಗ್ತಾ ಇದೆ. ಇದೇ ಥರ ಮುಂದೆ ಹೋಗಲಿ ಅಂತ ಹಲವಾರು ದೇವಸ್ಥಾನಗಳಿಗೆ ಕಾಮಗಾರಿಕೆಗಳಿಗೆ ಹಣವನ್ನು ಸ್ವಲ್ಪ ಸಹಾಯ ಮಾಡಿದ್ದೇವೆ. ಇನ್ನೂ ಆದಷ್ಟು ಶಕ್ತಿ ಕೊಡಲಿ ಶಕ್ತಿ ದೇವತೆಗಳು, ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗಲಿ ನಮ್ಮ ಫೌಂಡೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಗ್ರಾಮಸ್ಥರಾಗಲಿ ಬೇರೆ ಗ್ರಾಮಸ್ಥರು ಪ್ರತಿಯೊಂದಕ್ಕೂ ಸೀತಾ ಫೌಂಡೇಶನ್ಗೆ ಸಹಕಾರ ಮಾಡ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸರ್. ದೇಶಗಳು ಅಂದರೆ ಇದು ಮಾಮೂಲಿ ಸೋಷಿಯಲ್ ವರ್ಕ್ ಥರ, ಮುಂದಕ್ಕೆ ನೋಡೋಣ ರಾಜಕೀಯದ ಬಗ್ಗೆ ಆ ಥರ ಏನಾದರೂ ಇದ್ದರೆ. ಬಟ್ ಈಗ ಪ್ರೆಸೆಂಟ್ ಇರೋದು ಸೋಷಿಯಲ್ ವರ್ಕಲ್ಲಿ ದೇವಸ್ಥಾನಗಳಿಗೆ ಕಾಮಗಾರಿಕೆಗಳು ಅರ್ಧದಲ್ಲೇ ಇದ್ದೋಗಿದ್ದಾವೆ. ಕೆಲವರಿಗೆ ಪೇಷಂಟ್ಗಳಿಗೆ ಸ್ವಲ್ಪ ಜಾಸ್ತಿ ಕ್ಯಾನ್ಸರ್ಗಳು ಆ ಥರ ಪೇಷಂಟ್ಗಳಿಗೆ ಆದಷ್ಟು ಹೋಗಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಇನ್ನ ಬಡವರು ಅಂತೂ ಜಾಸ್ತಿ ಇದಾರಲ್ಲ ಸರ್, ಸ್ವಲ್ಪ ಮುಂದೆ ತರೋಣ ಅಂತ ನಮ್ಮ ಸೀತಾ ಫೌಂಡೇಶನ್ ಗುರಿ ಇಟ್ಕೊಂಡಿದೀವಿ ಅಷ್ಟೇ. ಇವತ್ತಿನ ಬಗ್ಗೆ ಬಂದು 6 ತಿಂಗಳ ಮುಂಚೆ ಬಂದಿದ್ರಲ್ಲ, ಆಗ ಇಲ್ಲಿಗೆ ಬಂದಿದ್ರು ಅವ್ರು ಅಮೇರಿಕಾಯಿಂದ. ನಮ್ಮ ಗ್ರಾಮಸ್ಥರಿಂದ ಒಂದು ಮನವಿ ಹೋಗಿತ್ತು, ಈ ತರ ದೇವಸ್ಥಾನ ಅರ್ಧದಲ್ಲಿ ಕಾಮಗಾರಿಕೆ ಇದೆ, ಇನ್ನ ಗೋಪುರದ್ದು ಆ ಕಾಮಗಾರಿಕೆ ನಡಿಬೇಕು ಅಂದ್ರೆ ನಮ್ಗೆ ಹಣ ಸಹಾಯ ಮಾಡ್ಬೇಕಾಗಿತ್ತು ಅಂತಂದ್ರು, ಮನವಿ ಮಾಡಿದ್ರು. ಅದೇ ಅನುಕೂಲವಾಗಿ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. 1,08,000 ರೂಪಾಯಿಯನ್ನ ಈ ಚಿಕ್ಕದಾಗಿ ಈ ಗ್ರಾಮ ದೇವತೆಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಸರ್ ನಂಗೆ ಬಹಳ ಖುಷಿ ಆಗುತ್ತೆ ಸರ್. ಇದೇ ಸೀತಾ ಫೌಂಡೇಶನ್ ಮಾರಮ್ಮ ದೇವಸ್ಥಾನ ಅಂತ ಫಸ್ಟ್ ಕಟ್ಸ್ಕೊಟ್ಟಿದ್ದು. ಆ ದೇವಸ್ಥಾನ ಆದ್ಮೇಲೆ ದೊಡ್ಡ ಗಂಗಮ್ಮ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದೇವೆ. ಅದೇ ತರ ಚಿಕ್ಕ ಗಂಗಮ್ಮ ದೇವಸ್ಥಾನಕ್ಕೆ ಸಹಾಯ ಮಾಡ್ತಾ ಇದೀವಿ. ಬಟ್ ಬಹಳ ಖುಷಿ ಆಗುತ್ತೆ. ನಮ್ಮ ಗ್ರಾಮದಿಂದಾನೇ ಸ್ವಲ್ಪ ಅನುಕೂಲ ಆಗ್ತಾ ಇದೆಯಲ್ಲ ಸರ್, ಬೇರೆ ಗ್ರಾಮಗಳ ಹತ್ರನೂ ಹೋಗ್ತಾ ಇದೀವಲ್ಲ. ನಮ್ಮ ಗ್ರಾಮ ಸ್ವಲ್ಪ ಇದು ಚೆನ್ನಾಗಿ ಬರ್ತಾ ಇದೆ ಹೆಸರಲ್ಲಿ ಸೀತಾ ಫೌಂಡೇಶನ್ ಕಡೆಯಿಂದ. ಬಟ್ ಇನ್ನ ನೋಡೋಣ, ಇನ್ನ ದೇವಸ್ಥಾನಗಳು ಕೆಲವರು ಬಡವರು ಪೇಷಂಟ್ಗಳು ಓದ್ಸೋರಿದ್ರೆ ಓದ್ಸೋಕ್ಕೂ ರೆಡಿ, ಜಾಸ್ತಿ ಬಡವರಿದ್ರೆ ಆ ಥರ ಎಲ್ಲ. ಸರ್ ಸೀತಾ ಫೌಂಡೇಶನ್ ಅಲ್ಲಿ ಒಂದು 20 ಮೆಂಬರ್ಸ್ ಇದೀವಿ ಸರ್. ಸರ್ ಫೌಂಡೇಶನ್ ಅಷ್ಟೇ, ನಮ್ಗೆ ಹೆಸರು ಅಂತ ಬೇಡ. ಅದರಲ್ಲಿ ಅಧ್ಯಕ್ಷರು ಸದಸ್ಯರು ಎಲ್ಲ ಇದೀವಿ. ಬಟ್ ಇನ್ನ ನನ್ನ ಜೊತೆ ಬರೋರೆಲ್ಲ ನನ್ನ ಫ್ರೆಂಡ್ಸ್ ಅಲ್ಲ. ನಮ್ಮ ಸಂಪತ್ ಬಗ್ಗೆ ಏನ್ ಹೇಳ್ಬೇಕಂದ್ರೆ, ಇಡೀ ಇದಕ್ಕೆ ಗೊತ್ತಲ್ಲ ಸರ್, ನಮ್ಮ ಮುಳಬಾಗಿಲು ತಾಲೂಕಿಗೆ ಈಗ ಸೀತಾ ಫೌಂಡೇಶನ್ ಬಗ್ಗೆ. ಸೀತಾ ಫೌಂಡೇಶನ್ ಅಂದ್ರೆ ಸಂಪತ್ ಕುಮಾರ್ ಅಂದ್ರೆ ಸೀತಾ ಫೌಂಡೇಶನ್. ಈ ದಿವಸ ವಿಶೇಷ ಪೂಜೆ ನಮ್ಮ ಮಾರಂಡಹಳ್ಳಿ ಗ್ರಾಮದಲ್ಲಿ
ಚಿಕ್ಕಗಂಗಮ್ಮ ದೇವಸ್ಥಾನದ ಕಾಮಗಾರಿ ಕೆಲಸ ಮುಗಿದು 4 ವರ್ಷ ಮುಗಿದಿದೆ. ಈಗ ಗೋಪುರ ನಿರ್ಮಾಣವನ್ನು ಈಗ ಒಂದು 15 ದಿವಸದಿಂದ ನಡೀತಾ ಇದೆ. ನಾವು ಈ ದೇವಸ್ಥಾನಕ್ಕೆ ದೇಣಿಗೆಯನ್ನು ಎಲ್ಲರ ಕಡೆಯಿಂದನೂ ಸಹಾಯ ಪಡಲಿಕ್ಕೆ ನಾವು ಮಾತಾಡಿದ್ವಿ. ಆದರೆ ಎಲ್ಲರೂ ಸಹ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಈಗ ವಿಶೇಷ ಅಂದರೆ ಇವತ್ತು ಸೀತಾ ಫೌಂಡೇಶನ್ ಸಂಪತ್ ಕುಮಾರ್ ಅಂತೇಳಿ ನಮ್ಮ ವ್ಯವಸ್ಥಾಪಕರಿದ್ದಾರೆ, ಕೊತ್ತೂರು ರಾಮಾಪುರದವರು, ನಮ್ಮ ಪಂಚಾಯತಿ ನಂಬ್ಲಿಕಲ್ ಪಂಚಾಯತಿ. ಅವರು ಟ್ರಸ್ಟ್ ಕಡೆಯಿಂದ ನಾವು ಈಗಾಗಲೇ 1.5 ವರ್ಷಕ್ಕೆ ಮುಂಚೆನೇ ಮದುವೆ ಕಾರ್ಯಕ್ರಮದಲ್ಲಿ ಇದೇ ಗ್ರಾಮದಲ್ಲಿ ನಾವು ಅವ್ರನ್ನ ಮೀಟ್ ಮಾಡಿದ್ವಿ. ಮದುವೆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅವರು ನಾವು ಕೇಳುವಾಗ ದೇವಸ್ಥಾನಕ್ಕೆ ಗೋಪುರಕ್ಕೆ ನೀವು ಯಾವಾಗ ಕಾಮಗಾರಿ ಶುರು ಮಾಡ್ತೀರೋ ಆಗ ನಾವು ಸಹಾಯ ಮಾಡ್ತೀವಪ್ಪ ಅಂತ ಹೇಳಿದರು. ಅದೇ ಮಾತು ಇವತ್ತು ಅವರು ಆ ಟ್ರಸ್ಟ್ ಕಡೆಯಿಂದ ಉಳಿಸ್ಕೊಂಡಿದ್ದಾರೆ. ಅವ್ರು ಆ ಟ್ರಸ್ಟ್ ಕಡೆಯಿಂದ ಅಧ್ಯಕ್ಷರಾದ ನಾಗರಾಜಣ್ಣು ಹೇಳಿದರು. ಹಾಗೆ ಸೀತಾ ಫೌಂಡೇಶನ್ ಟ್ರಸ್ಟು ಸದಸ್ಯರುಗಳು ಇವರು ಕಿರಣ್ ಕುಮಾರ್ ಅಂತೇಳಿ ಇದೇ ಗ್ರಾಮಸ್ಥರು. ಅವರು ಭಾಳ ಸಹಕಾರದಿಂದ ನಮ್ಗೆ ಸಹಕಾರ ಮಾಡಿದ್ದಾರೆ. ಇವತ್ತು ನಾವು ಈ ಪೂಜೆಗೆ ಅವರೇ ನಮಗೆ ದೇಣಿ ನೀಡೋಕ್ಕೆ ಟ್ರಸ್ಟ್ ಕಡೆಯಿಂದ ಸೀತಾ ಫೌಂಡೇಶನ್ ಕಡೆಯಿಂದ 1,08,000 ನಮಗೆ ದೇಣಿಗೆ ನೀಡಿದ್ದಾರೆ. ಆ ಸಂಪತ್ ಕುಮಾರ್ ಅಣ್ಣವರಿಗೆ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಆರೋಗ್ಯ ಐಶ್ವರ್ಯ ಒಳ್ಳೆ ಚೆನ್ನಾಗಿರಲಿ ಅವರಂತೇಳಿ, ಇದೇ ರೀತಿ ಎಲ್ರಿಗೂ ಅವರು ಸಹಾಯ ಮಾಡಬೇಕು, ಅವ್ರ ಕುಟುಂಬ ಚೆನ್ನಾಗಿರಬೇಕು, ಆರೋಗ್ಯವಾಗಿ ಇರಬೇಕಂತೇಳಿ ನಾನು ಭಾವಿಸ್ತೀನಿ. ಸರ್ ಹೌದು ಸರ್, ನುಡಿದಂತೆ ನಡೆದವರು ಅವ್ರು. ನಾವು ಮೊಟ್ಟ ಮೊದಲನೇದಾಗಿ ನಮ್ಮ ದೇವಸ್ಥಾನಕ್ಕೆ, ನಮ್ಮೂರಿಗೆ ಈಗಾಗಲೇ ಮೊದಲೇ ಮಾತು ಕೊಟ್ಟಂಗೆ ದೇವಸ್ಥಾನ ಮಾರಮ್ಮ ದೇವಿಯ ದೇವಸ್ಥಾನ ಅವರೇ ನಿರ್ಮಾಣ ಮಾಡಿದ್ದಾರೆ. ಅವ್ರ ಸ್ವಂತ ಖರ್ಚಿಂದ ನಿರ್ಮಾಣ ಮಾಡಿ ಈಗಾಗಲೇ ಪೂಜೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ವರ್ಷವೂ ಅವರು ವಾರ್ಷಿಕೋತ್ಸವಗಳನ್ನು ನಡೆಸ್ತಾರೆ. ಅದರಲ್ಲೂ ಕೂಡ ಅವರು ವಿದೇಶದಲ್ಲಿದ್ದರೂ ಕೂಡ ಇಲ್ಲಿ ಟ್ರಸ್ಟ್ ಕಡೆ ಅವರು ನಮ್ಮ ಕಿರಣ್ ಕುಮಾರ್ ಅವರು ಟ್ರಸ್ಟ್ ಕಡೆಯಿಂದ ಎಲ್ಲ ಪೂಜಾ ಕಾರ್ಯಕ್ರಮಗಳು ವಾರ್ಷಿಕೋತ್ಸವಗಳು ನಡೆಸ್ತಾ ಇದ್ದಾರೆ. ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಅವ್ರು ಚೆನ್ನಾಗಿರಬೇಕು, ಅವ್ರ ಫ್ಯಾಮಿಲಿ ಎಲ್ಲ. ನಮ್ಮ ದೇವಸ್ಥಾನ ಕೂಡ ನಮ್ಮ ಕಾಲನಿಯಲ್ಲಿ ಕೇಳುವಾಗ ಅವರು ನಮ್ಗೆ ಸಹಾಯ ಮಾಡಿದ್ದಾರೆ. ಆದರೂ ಅವ್ರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವ್ರ ಟ್ರಸ್ಟ್ ಕಡೆಯಿಂದ ನಮ್ಮ ಕಿರಣ್ ಅವ್ರನ್ನ ಕಳಿಸಿದ್ದಾರೆ. ಅವ್ರು ಒಳ್ಳೆಯದಾಗಲಿ, ಅವ್ರ ಟ್ರಸ್ಟ್ ಇನ್ನೂ ಅಭಿವೃದ್ಧಿ ಆಗಲಿ, ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗಲಿ. ಅವ್ರು ಈಗಾಗಲೇ ಎಲ್ಲ ಕಡೆಯೂ ಅವರು ಈ ಇದ್ರ ಕಡೆ ಎಲ್ಲ ಮಾಡಿದ್ದಾರೆ. ಆಶ್ರಮ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ. ವರ್ಷವೂ ಹಣ್ಣು ಹಂಪುಗಳೆಲ್ಲ ಕಳಿಸ್ತಾರೆ ಪೇಷಂಟ್ಗಳಿಗೆಲ್ಲ. ನಾವು ಯೂಟ್ಯೂಬ್ಗಳಿಗೆ ನೋಡಿದ್ದೀವಿ. ಈಗ ನಾವು ಅವರು ಏನು ಮಾತು ಕೊಟ್ಟಿದ್ದಾರೆ ಆ ಮಾತನ್ನು ಉಳಿಸಿದ್ದಾರೆ. ನಮ್ಮ ಗ್ರಾಮ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ದೇವಿ ಶಕ್ತಿ ದೇವತೆಗಳು ನಮ್ಮೂರಲ್ಲಿ, ನಮ್ಮ ಈ ದೇವಿಗೆ ಅವರು ಸಹಕಾರ ಮಾಡಿರೋದಕ್ಕೆ ಅವ್ರಿಗೆ ನಾವೆಲ್ಲ ಕೃತಜ್ಞಾಗಿರ್ತೀವಿ ಮಾರಣ್ಣಳ್ಳಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಹೌದು ಸರ್, ಕೋವಿಡ್ ಸಮಯದಲ್ಲಿ ಕೂಡ ಅವರು ನಮ್ಮೂರಲ್ಲಿ ಅಕ್ಕಪಕ್ಕದ ಊರಲ್ಲೆಲ್ಲ ಕೂಡ ಏನೋ ರೇಷನ್ನು, ಮನೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ಹಂಚಿದ್ದಾರೆ ಅವರು. ತೆಂಗಿನ ಗಿಡಗಳೆಲ್ಲ ಇದು ವಾರ್ಷಿಕೋತ್ಸವ ವರ್ಷವೂ ತೆಂಗಿನ ಗಿಡಗಳು, ವಸ್ತ್ರಗಳು ಎಲ್ಲ ಕೊಡ್ತಾ ಇರ್ತಾರೆ. ಇದರಲ್ಲಿ ಕೋವಿಡಲ್ಲಿ ಯಾರು ಸಹಾಯ ಮಾಡಿಲ್ಲ ನಮ್ಮೂರಿಗೆ, ಅವ್ರು ಮಾಡಿದ್ದಾರೆ ಆ ಟ್ರಸ್ಟ್ ಕಡೆಯಿಂದ. ಪಂಚಾಯತಿ ಎಲ್ಲ ಮಾಡಿದ್ದಾರೆ ಸರ್ ಅವರು ವರ್ಷವೂ. ನಾವು ಈ ದೇವಸ್ಥಾನ ಕಲ್ಲುಗಳೇ ಕಟ್ಟಿಸ್ಬೇಕು ಅಂತ ಕಟ್ಟಿಸಿದ್ವಿ. ಆದರೆ ಕಾರಣಾಂತರಗಳಿಂದ ನಾವು ಗೋಪುರ ಕಟ್ಟಕ್ಕಾಗಲ್ಲ. ಆದ್ದರಿಂದ ನಮ್ಮ ಈ ಸೀತಾ ಫೌಂಡೇಶನ್ನು ಸಂಪತ್ ಕುಮಾರ್ ಅವರು ಬಂದಿದ್ದರು ಮದುವೆಗಂತ. ಆವತ್ತಿನ ದಿವಸ ನಾವು ಕೇಳಿದ್ವಿ, ಸ್ವಾಮಿ ಈ ಥರ ನಮ್ಮ ಮಾರನಹಳ್ಳಿಯಲ್ಲಿ ಗೋಪುರ ನಿಂತೋಗಿದೆ, ಗೋಪುರ ಕಟ್ಟಕ್ಕಾಗಿಲ್ಲ, ನೀವೇನಾದರೂ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡ್ರು. ಆಗ ಅವರು ಮಾತು ಕೊಟ್ಟರು, ಒಂದು 50,000 ಕೊಡ್ತೀನಿ ಹೋಗಿ ಅಂತ. ಆಮೇಲಿಂದ ಇವಾಗ ಮೊನ್ನೆ ಮತ್ತೆ ಕೇಳಿದ್ವಿ. ಆಯಿತು ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ನಮ್ಮ
ಕಿರಣ್ ಅವ್ರನ್ನ ಕಳಿಸಿ ಅವ್ರ ಕೈಯಲ್ಲಿ 1,08,000 ಕೊಟ್ಟಿದ್ದಾರೆ. ಇದು ಅಲ್ಲದೆ ಈ ವಾರ್ಷಿಕೋತ್ಸವ ಮಾಡ್ತಾಯಿದ್ರು ನಮ್ಮ ಮಾರಮ್ಮ ಗುಡಿ ಹತ್ರ. ಅಲ್ಲಿ ಅಕ್ಕಿ, ಬೆಲ್ಲ, ಬೇಳೆ, ಬಟ್ಟೆಗಳು, ಹೆಂಗಸರಿಗೆ ಸೀರೆ, ಗಂಡಸರಿಗೆ ಪಂಚೆ ಇದೆಲ್ಲ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಮತ್ತು ಈ ಕೋವಿಡ್ ಟೈಮ್ನಲ್ಲಿ ಕೂಡ ಅಷ್ಟೇ ಅಕ್ಕಿ ಇದೆಲ್ಲ ಕೊಟ್ಟು ಸಹಕಾರ ಮಾಡಿದ್ದಾರೆ. ಈ ಪಂಚಾಯಿತಿಯಲ್ಲಿ, ಮಾರನಹಳ್ಳಿ ಪಂಚಾಯಿತಿಯಲ್ಲೆಲ್ಲ ಇದೇ ಥರ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ನಮ್ಮ ಗಂಗಮ್ಮನ ಕಡೆಯಿಂದ ಆಶೀರ್ವಾದ ಇರಲಿ, ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ఈ మారణపల్లిలో మాకు చాలా ఖుషి అయింది. ఆయన పేరునా సంపత్ పెండ్లికి వచ్చిండు. సురేష్ అని పెండ్లికి ఒక ఏడాదాయ ఆ పొద్దు ఆ పెండ్లిలో మేము కూర్చొని పెట్టి, నాగరాజు వాళ్ళ ఇంట్లో కూర్చొని పెట్టి మేము దేవస్థానం గోపురం కట్టుకోవాల్సమే, మాకేమన్నా సాయం చేయాలా అందంటే అందుకు నేను ఇచ్చేకేయలేదప్ప, అన్ని ఊర్లలో ఇచ్చేకేయలేదు, మాకు అబ్బాయలేదు. మీ ఊర్లో దేవస్థానం అంటే పెద్దగుమ్మ గుడి, దానికి ఇచ్చినాను, మీకు ఇచ్చేకేయాలి అని. లే సొమే ఈయన ఇలా అంటే మేము ఒక పొద్దున్నం ఉంటే దాన్ని ఏమో తయారు చేసి పోనీలే ఇస్తానులే, మీరు సురువు చేసినప్పుడు ఇస్తాములే అని చెప్పి ఈ పొద్దు మా ఊర్లో అందరూ ఒకటిగా ఒక తల్లిబిడ్డలుగా ఉండి, మా ఊరు ఒక తల్లిబిడ్డలుగా సంతోషంగా ఉండిన దానికి ఈ పొద్దు ఆమెను మేము తెలుసుకుంటే గొప్పని లేచిపోయా. ఈ పొద్దు ఏమేమో చేసుకోవాలని మాకు మంచి కారణం చేసుకోవాలని ఉన్నాము, అందరూ ఒగ్గట్టుగా ఉన్నాము. ఈ పొద్దు మేము 50,000 ఇస్తానున్నా, ఈ పొద్దు 1,08,000 రూపాయలు చెక్కులో రాసి కిరణ్ కుమార్ చేతులు ఇచ్చంపించినారు. వాళ్ళకి చాలా సంతోషము. ఇదే తరగా మా ఊర్లో మేము సంతోషంగా గుడి కట్టుకొని నాజోగ్గా ఉండాలని మేము మరి కోరుతాను. సంతోషము. ನಮ್ಮ ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಒಗ್ಗೂಡಿಸಿ ಒಂದು ಮಾತಲ್ಲಿ ಇರೋದಕ್ಕೆ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದ್ದಾವೆ. ನಮಗೆ ಭಾಳ ಸಂತೋಷವಾದ ದಿನಗಳು ಬಂದಿದ್ದಾವೆ. ಹಾಗೆ ಸೀತಾ ಫೌಂಡೇಶನ್ ಅವರು, ಸಂಪತ್ತಣ್ಣವರು ಪಂಚಾಯಿತಿಯಲ್ಲಿ ಎಲ್ಲ ಕಡೆನೂ ಸಹಾಯ ಮಾಡಿದ್ದಾರೆ. ಈಗ ಇಲ್ಲಿ ಯಾರು ಕೇಳ್ತಾ ಇದ್ರು ಎಲ್ಲೆಲ್ಲಿ ಮಾಡಿದ್ದಾರೆ ಅಂತೇಳಿ, ಆ ಹೇಳಕ್ಕೆ ನಾನು ಬಯಸ್ತೀನಿ. ಇಲ್ಲೇ ನಮ್ಮ ಪಂಚಾಯಿತಿಯಲ್ಲಿ ಶ್ರೀನಿವಾಸ ನಗರ ಅಂತಿದೆ, ಅಲ್ಲಿ ಒಂದು 5 ಲಕ್ಷ 2 ದೇವಸ್ಥಾನಕ್ಕೆ, ಒಂದೊಂದು ದೇವಸ್ಥಾನಕ್ಕೆ 5-5 ಲಕ್ಷ ಸಹಾಯ ಮಾಡಿ ಅವರೇ ಮುಖಾಂತರ ಆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಶ್ರೀನಿವಾಸ ನಗರದಲ್ಲಿ. ಅದೇ ನಾವು ಕೇಳಿದ್ವಿ, ನೋಡಿ ಪರಿಸಲೆಲ್ಲ ನೋಡಿ ಅವರು ನಮಗೆ ಸಹಕಾರ ಕೊಟ್ಟು ನಮ್ಮ ಮಾರನಹಳ್ಳಿಯಲ್ಲಿ ಕೂಡ 4 ವರ್ಷಕ್ಕೆ ಮುಂಚೆನೇ ದೊಡ್ಡಗಂಗಮ್ಮ ಗುಡಿ ಅಂತೇಳಿ ಅಲ್ಲಿ ಒಂದು 50,000 ಕೊಟ್ಟಿದ್ರು. ಹಾಗೆ ನಾವು ನಮಗೂ ಸಹಾಯ ಮಾಡಬೇಕಂತ ಕೇಳಿದ್ರೆ ನಮಗೂ ಗೌರವ ಕೊಟ್ಟು ನಮ್ಮ ಗ್ರಾಮಸ್ಥರಿಗೆ ಚಿಕ್ಕಗಂಗಮ್ಮ ಗುಡಿ ಕೂಡ ಸಹಾಯ ಮಾಡಿದ್ದಾರೆ. ಆ ದೇವಿ ಆಶೀರ್ವಾದ ಅವ್ರ ಕುಟುಂಬಕ್ಕಿರಲಿ, ನಮ್ಮ ಮಾರನಹಳ್ಳಿ ಗ್ರಾಮಸ್ಥರಿಗೆ ಇರಲಿ ಅಂತೇಳಿ ಸೀತಾ ಫೌಂಡೇಶನ್ ಇನ್ನೂ ಬೆಳಿಬೇಕು. ಅವರಿಗೆಲ್ಲ ಆ ಚಿಕ್ಕಗಂಗಮ್ಮ, ದೊಡ್ಡಗಂಗಮ್ಮ ಹಾಗೂ ಮಾರಮ್ಮ ದೇವಿ ಶಕ್ತಿ ದೇವತೆಗಳು ಎಲ್ರಿಗೂ ಸಹಾಯ ಮಾಡಿ ಎಲ್ಲರೂ ಅವರ ಅಭಯನ್ನು ಪಡಬೇಕು. ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೊಂದು ಮಾತು ಇಷ್ಟಪಡ್ತೀನಿ. ನಮ್ಮ ದೇವಸ್ಥಾನಕ್ಕೆ ಪ್ರೆಸ್ ಮುಖಾಂತರ ಕೇಳ್ತಾ ಇದ್ದೀವಿ, ಎಲ್ಲರೂ ಬೇರೆ ನಮ್ಮ ತಾಲೂಕೆಲ್ಲ ಯಾರೇ ನಮಗೆ ಸಹಾಯ ಮಾಡಬೇಕು ದೇವಸ್ಥಾನಕ್ಕೆ ನಿರ್ಮಾಣಕ್ಕೆ. ಈ ನಾವು ದೇವಸ್ಥಾನನ ಪೂಜೆ ಕಾರ್ಯಕ್ರಮಕ್ಕೆ ಇದೇ ರೀತಿ ನಾವು ಕರಿತೀವಿ. ಎಲ್ಲ ಕಾಮಗಾರಿ ಮುಗಿದ ಮೇಲೆ ಎಲ್ಲರೂ ನಮಗೆ ದೇಣಿಗೆ ನೀಡಬೇಕು ದೇವಸ್ಥಾನ ಕಾಮಗಾರಿಕೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ವಾಹಿನಿ ಮುಖಾಂತರ. ಜೈ ಗಂಗಮ್ಮ ತಾಯಿ. ಈ ದಿನ ನಮ್ಮೂರಿನ ದೇವಸ್ಥಾನದ ಕಾಮಗಾರಿಗೆ ಮೊದಲನೇದಾಗಿ ಮೀಡಿಯಾವ್ರಿಗೆ ಸ್ವಾಗತ ಹೇಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಊರಿನ ಗ್ರಾಮಸ್ಥರಿಗೂ ಸ್ವಾಗತ ಹೇಳ್ತಾ ಇದ್ದೀವಿ. ಏನಿದಿನ ನಮ್ಮ ಪೂಜೆಯ ಗಂಗಮ್ಮ ದೇವಸ್ಥಾನದ ಕಾಮಗಾರಿಗೆ ಸೀತಾ ಫೌಂಡೇಶನ್ ಕಡೆಯಿಂದ 1,08,000 ನಮ್ಮ ಸಂಸ್ಥಾಪಕರಾಗಿರುವಂತಹ ಸಂಪತ್ ಅವರು ನಮ್ಮ ಸೀತಾ ಫೌಂಡೇಶನ್ ಕಡೆಯಿಂದ ಸದಸ್ಯರ ಕಡೆಯಿಂದ ಕೊಟ್ಟು ಕಳಿಸಿದ್ದಾರೆ. ಅವ್ರಿಗೂ ನಮ್ಮ ಕಡೆಯಿಂದ ಸ್ವಾಗತ ಹೇಳ್ತಾ ಇದ್ದೀವಿ. ಈ ದಿನ ನಮ್ಮ ಗ್ರಾಮಸ್ಥರಿಗೆ ಎಲ್ಲರಿಗೂ ಖುಷಿ ಆಗ್ತಾ ಇದೆ. ನಾವು ಕೇಳಿರೋದು ಸ್ವಲ್ಪ ಆದ್ರೇನು ನಮ್ಗೆ ಕೊಟ್ಟಿರೋದು ಹೆಚ್ಚಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲರಿಗೂ ಯಾವುದೇ ಕಾಮಗಾರಿ ಆಗ್ಲಿ, ಯಾರಿಗೆ ಬಡವ್ರಿಗಾಗ್ಲಿ ಇದೇ ರೀತಿ ನಾವು ಮಾಡ್ತೀವಿ ಅಂತ ಮುಂದೆಜ್ಜೆ ಹಾಕಿದ್ದಾರೆ, ಹಿಂದೆಜ್ಜೆ ಹಾಕಿಲ್ಲ. ಮುಂದೆಜ್ಜೆ ಹಾಕಿರೋರು ಇದೇ ರೀತಿ ಮಾಡ್ಕೊಂಡು ಹೋಗ್ತಾರೆ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಸೀತಾ ಫೌಂಡೇಶನ್ ಕಡೆಯಿಂದ, ಅದೇ ರೀತಿ ನಮ್ಮ ಗ್ರಾಮಸ್ಥರಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ.